ಸೊ ಫ್ರೆಂಡ್ಸ್, ನಾವು ಹುಬ್ಳಿಗೆ ಬಂದಿದ್ವಿ. ಹುಬ್ಳಿಗೆ ಸ್ವಲ್ಪ ಬಾಯಿ ರುಚಿ ನೋಡೋದು ಭಾಳ ಅದರಿಪ್ಪ. ಸ್ವಲ್ಪ ತಿಂತೀವಿ, ಆದರೆ ನಮಗೆ ಬಾಯಿ ರುಚಿ ಇರಬೇಕು. ಅದಕ್ಕೆ ನಾವು ಅಲ್ಲಿ ವಿಶಾಲ್ ಇಡ್ಲಿ ಸೆಂಟರ್ನಲ್ಲಿ ಇಡ್ಲಿ ತಿಂದ್ವಿ. ಅದನ್ನು ನಿಮಗೆ ತೋರಿಸ್ತೇನೆ ನೋಡ್ರಿ. ರಾಜು ಶೆಟ್ 2 ಪ್ಲೇಟ್. ಇಲ್ಲ ನಾ ಕೊಡ್ತೇನೆ. ಎಷ್ಟು ದಿವಸ ನೀವು ಬಂದು ಇಲ್ಲಿ ಇಡ್ಲಿ ಟೇಸ್ಟ್ ಮಾಡ್ಲಿಕ್ಕೆ? ಭಾಳ ದಿವಸ, ಒಂದು 10 ವರ್ಷ ಆಯ್ತು. 15 ವರ್ಷ ಸೇಮ್ ಟೇಸ್ಟ್ ಹಂಗ. ವಂಡರ್ಫುಲ್ ವಂಡರ್ಫುಲ್. ತಮ್ಮ ಹೆಸರು? ಶ್ರೀಧರ್ ಅಂತ ಹೇಳಿ. ಶ್ರೀಧರ್, ಓಕೆ. ಇಡ್ಲಿ ಬೆಣ್ಣೆ ಇಡ್ಲಿನೂ ಮಾಡ್ತಾರಲ್ಲ, ಮತ್ತೆ ನಾರ್ಮಲ್ ಇಡ್ಲಿ. ವಾವ್, ಚಟ್ನಿ ಭಯಂಕರ ಫೇಮಸ್. ಇವರು ಫುಲ್ ಡೆಡಿಕೇಟೆಡ್ ವರ್ಕರ್ಸ್ ಇವರೆಲ್ಲ. ಸೊ ಸುಮಾರು ನೀವು ಒಂದು 15 ವರ್ಷ ಆಗಿರ್ಬೇಕು, 20 ವರ್ಷ ಆಗಿರ್ಬೇಕು ಅಲ್ಲ? 30 ವರ್ಷ, 36 ವರ್ಷ. ವಾವ್ ವಾವ್ ವಾವ್. ಸೊ ಇಲ್ಲಿ ನೋಡ್ರಿ, ಎಲ್ಲರೂ ಇಡ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಯಾರಾದರೂ ಇಲ್ಲಿ ಹುಬ್ಳಿಗೆ ಬಂದ್ರಂದ್ರೆ ಆಲ್ಮೋಸ್ಟ್ ಇಲ್ಲಿ ಟೇಸ್ಟ್ ಮಾಡಿ ಹೋಗ್ತಾರೆ. ಗೌಡ್ರಿದ್ದಾರೆ. ಸೊ ಗೌಡ್ರಿಗೆ ಕೇಳೋಣ ಹೆಂಗಿದೆ ಅಂತ. ಅಜ್ಜಾರ ಹೆಂಗದ್ರಿ? ಅಲ್ಲ, ಸಾಫ್ಟು ಹಂಗದ, ಅದೇ ಸಾಫ್ಟ್ ಅದ. ಚಟ್ನಿನೂ ಖಾರ ಏನು ತಾತ್ರಿ ಏನಿದೆ. ಆಮೇಲೆ ತಿಂದು ಹೋದ್ಮೇಲೆ ಏನು ಹೊಟ್ಟೆ ಜಡ ಅಗ್ರಿ ರಾಮ ಗ್ರಾಮ್. ಎಲ್ಲ ಹೋಟೆಲ್ ಬಿಟ್ಟು ಇಲ್ಲಿ ಬಂದು ಇಡ್ಲಿ ತಿಂದು ವಂಡರ್ಫುಲ್. ನಾವು ಇಡ್ಲಿ ತೊಗೊಳೋನು, ಅದರ ಟೇಸ್ಟ್ ನೋಡಿ ನಾವು ಹೇಳೋಣಂತೆ. ಓಕೆ. ಸೊ ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ, ವೆರಿ ಸಾಫ್ಟ್. ಅಂತ ಫ್ರೀ ಖಾರ ಎಲ್ಲ ಏನಿಲ್ಲ. ಚಟ್ನಿ ಅಂತೂ ಸೂಪರ್. ಅಜ್ಜಾರಂತೂ ಫುಲ್ ಖುಷಿ ಆಗ್ಬಿಟ್ಟಾರ. ಯಾವ ಯಲವಾಡದಿಂದ ಬಂದಿರಿ? ಹುಬ್ಳಿಯಾಗ ಎಲ್ಲ ಕೆಲಸ ಇದ್ರು ಇಲ್ಲಿ ಬಂದು ತಿಂದು. ವಾವ್. ಅಣ್ಣಾರು ತೋರಿಸ್ರಿ. ನೀವು ಭಾಳ ಟೇಸ್ಟ್ ಮಾಡಿ ಅಲ್ಲಿ ನೋಡ್ರಿ, ಅಜ್ಜಾರು ಮತ್ತೊಂದು ಇಡ್ಲಿ ಹೊಡಿತಾರೆ ಒಂದು ಪ್ಲೇಟ್. ಅವ್ರೇನು ಸಡ್ಲಿ ಬಿಡೋದಿಲ್ಲ ಅನಿಸ್ತದೆ ನಮಗೆ. ಫ್ರೆಂಡ್ಸ್, ಇದು 3000 ಮಟ್ಟ ಬಾಜಿಕ ಇದೆ. ನಿಮ್ಗೆ ಗೊತ್ತಾಗ್ತದೆ, ವಿಶಾಲ್ ಇಡ್ಲಿ ಸೆಂಟರ್ ಅಂತದೆ. ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ಮಾಡಿ ನೋಡೋದು. ಸರ್, ಎಷ್ಟು ದಿವಸ ಆಯ್ತು ನೀವು ಬರ್ಲಿಕ್ಕತ್ತ ಇಲ್ಲಿ ಇಡ್ಲಿ ಟೇಸ್ಟ್ ಮಾಡ್ಲಿಕ್ಕತ್ತ? ನಾವು ತೊಗೊಳಕ್ಕೆ ಒಂದು 10 ವರ್ಷದ ಮೇಲೆ. 10 ವರ್ಷದ ಮೇಲೆ. ಬಟ್ ಅವಾಗಿಂದ ಟೇಸ್ಟ್ ಈಗೂ ಹಂಗಿದೆ. ವಂಡರ್ಫುಲ್. ತಮ್ಮ ಹೆಸರು ಸರ್? ಅಂಬರೀಶ್ ಎಲ್ಲಿಗಾರ. ನೀವು ತೊಗೊಂಡ್ರ? ಟೇಸ್ಟ್ ಮಾಡಿದಾರ? ಇಲ್ಲ, ಇನ್ನೂ ಟೇಸ್ಟ್ ಮಾಡಿದ್ರಿ. ಯಾಕಂದ್ರೆ ಈಗ ಗೋಬಿ ಮಂಚೂರಿ ಅದೆಲ್ಲ ನೋಡಿದ್ರಿ, ಇದು ಅಗದಿ ಪೌಷ್ಟಿಕ. ಭಾಳ ಆರಾಮ. ಕರೆಕ್ಟ್. ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದೆ. ವಾವ್. ಯಾಕಂದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದಲ್ಲ, ಸೊ ಹಿಂಗಾಗಿ ಒಳ್ಳೇದು. ಮತ್ತೆ ಕಟ್ಟಿಸ್ಕೊಂಡು ಹೋಗ್ತಿದ್ದೀವಿ ನಾವು. ಈಗ ಕಟ್ಸ್ಕೊಂಡು ಹೋಗ್ತೀರಿ? ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಸೊ ನೋಡಿ ಬಂದ್ರ. ಸೊ ಈಗ ಸ್ವಲ್ಪ ಚಹಾ ಕುಡಿದು ಬಂದ್ವಿ ನಾವು. ಸೊ ಆ ಚಹಾ ಎಲ್ಲಿಪ್ಪ ಅಂತಂದ್ರೆ ತೋರಿಸ್ತೇನೆ ಬರ್ರಿ. 2 ಚಹಾ ಕೊಡಿಸ್ ಮಸಾಲ. ಬಿಸ್ಕಿಟ್ ಏನು ನೋಡ ಅಲ್ಲಿ ಇಡ್ಲಿ ಹೊಡೆದು. ಫ್ರೆಂಡ್ಸ್, ಈಗ ಚಹಾ ಕುಡಿಬೇಕ್ರಿ. ಯಾಕಂದ್ರೆ ಇಡ್ಲಿ ಹೊಡೆದು ಬಂದ್ವಿ ವಿಶಾಲ ಇಡ್ಲಿ ಸೆಂಟರ್ನಲ್ಲಿ. ಸೊ ಇಲ್ಲಿ ಬಂದಿದ್ದೀವಿ. ತಮ್ಮ ಹೆಸರು ಸರ್? ರಮೇಶ್ ಅಂತ ಹೇಳಿ. ರಮೇಶ್ ಸರ್ ಫಸ್ಟ್ ಕ್ಲಾಸ್ ನಮಗೆ ಮಸಾಲ ಚಹಾ ಕೊಟ್ಟಿದ್ದಾರೆ. ಇದು 10 ರೂಪೀಸಿಗೆ ಒಂದು. 10 ರೂಪೀಸಿಗೆ ಒಂದು ಮಸಾಲೆ ಚಹಾ. ಹೆಂಗದ ಟೇಸ್ಟ್ ಮಾಡಿ ನೋಡೋಣಂತೆ. ನಿಮ್ಮ ಹೆಸರೇನ? ರಾಜು. ಕಿರಣ್ ಫಸ್ಟ್ ಕ್ಲಾಸ್ ಪಂಪ್ ಮಾಡಿ ನಮಗೆ ಚಹಾ ಕೊಡ್ಲಿಕ್ಕೆ ಮಸಾಲ ಚಹಾ ಅಂತೇಳಿ ಹೇಳಿದ್ದಾರೆ. ನೋಡೋಣ ಈಗ ಹೆಂಗದ ಅಂತೇಳಿ. ಚಹಾ ಹೆಂಗೆ ಕುಡಿಬೇಕಂದ್ರೆ
ಇದು ಆನಂದ ಅಗದಿ ಪರಮಾನಂದ. ವಂಡರ್ಫುಲ್ ಸರ್, ವಂಡರ್ಫುಲ್ ಇದೆ. ಸೊ ಚೆನ್ನಾಗಿದೆ. ಈಗ ಸ್ವಲ್ಪ ಈಗ ಚಹಾ ಹಾವಳಿ ಭಾಳ ಆಗಿದೆ. ಎಲ್ಲ ಕಡೆನೂ ಚಾದ ಸೆಂಟರ್ಗಳು ಸಿಕ್ಕಾಬಿಟ್ಟೆ ಆಗ್ಲಿಕತ್ತಾವ. ಅದರೊಳಗೆ ಇದು ಹೆಸರು ಏನು ಸರ್ ಇದ್ರು? ಶ್ರೀಮನ್ ಅಮೃತ್ ಶ್ರೀಮನ್ ಅಷ್ಟೇ, ಪುನೇರಿ. ಶ್ರೀಮನ್ ಪುನೇರಿ ಅವ್ರದ್ದು ಚಹಾ ಸೆಂಟರ್ ಇದು. ಯಾವ ಮಾಲ್ ಸರ್ ಇದು? ಮಾಲ್ ಇದು ಯು ಮಾಲ್ ಬಾಜುಕನೇ ಇದೆ, ರೈಟ್ ಸೈಡ್. ವಂಡರ್ಫುಲ್. ಮಹೇಶ್ ಅವ್ರು ಹೆಂಗದ್ರಿ ಚಾ? ಮಸ್ತ್ ಇದೆ. ವಂಡರ್ಫುಲ್ ವಂಡರ್ಫುಲ್. ಸರ್ ಹೆಂಗಿದೆ ಟೇಸ್ಟ್ ಚಾದು? ಚೆನ್ನಾಗಿದೆ ಸರ್. ಚೆನ್ನಾಗಿದೆಲ್ಲ, ಮಸಾಲೆ ಗಿಸಾಲೆ ಎಲ್ಲ ಪರ್ಫೆಕ್ಟ್. ಸಿಹಿ ಆಯ್ತು, ಇದಾಯ್ತು, ಅಂತಪರಿ ಖಡಕ್ಕಲ್ಲ ಏನಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತು? ಸುಪೀರಿಯರ್ ಆಗಿದೆ. ಸುಪೀರಿಯರ್ ಅಲ್ಲ, ವಂಡರ್ಫುಲ್. ಹೆಂಗಿದೆ ಸರ್? ಒಂದು ಸರ್ರನ್ ಜಗ್ರಿ ಹೇಳ್ತೇನೆ, ಹಾಂ. ವಾ ಕ್ಯಾ ಬಾತ್. ಥ್ಯಾಂಕ್ ಯು. ಹೆಂಗಿತ್ತು ಈ ವಿಡಿಯೋ? ನಿಮಗೆ ಚಲೋ ಅನಿಸಿದ್ರೆ ಯೂಟ್ಯೂಬ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು. ಅಲ್ಲೂ ಕೂಡ ನಾವು ಒಳ್ಳೆ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಪಾಪ ಅವರು ಚಾ ಸೊಡರನ್ ಜಗ್ರಿ ಅಂದ್ಕೊಳ್ಳೇನೆ ಸೊಡರನ್ ಜಗ್ಗಿದ್ರು ಅವರಿಗೆ ಬಿಸಿ ಹತ್ತು ಬಿಡ್ತು. ಪಾಪ ಏನು ಅನ್ಲಿಲ್ಲ. ನನ್ನ ಮೇಲೆ ಭಾಳ ಪ್ರೀತಿ ರೀ ಜನ. ಬಾಯ್.